ರಾಜಿ ಆಲೂ ಲಚ್ಚಾ ನಮ್ಕಿನ್ ಮಾಡಪ್ಪಿ. ಅಯ್ಯ, ಆಲೂ ಲಚ್ಚಾ ನಮ್ಕಿನ್ ತಿನ್ಬೇಕ್ ಅನ್ಸಾತೈತಿ ನಿಮ್ಗ. ತಡ್ರಂಗರ್ ಮಾಡಿಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನಂದ್ರ ಒಂದ್ 3 ಆಲೂಗಡ್ಡಿ ತಗೊಂಡು ಮ್ಯಾಗಿನ್ ಸಿಪ್ಪಿನೆಲ್ಲ ತೆಗೆದು ಹಿಂಗ್ ರೌಂಡ್ ಶೇಪ್ ಕೊಟ್ಟು ಚಂದಂಗ ಹೆಚ್ಕೋಬೇಕ. ರೌಂಡ್ ಹಂಗ್ ಹೆಚ್ಕೊಂಡಿದ್ದ ಆಲೂಗಡ್ಡಿನ ಹಿಂಗ ಉದ್ದಕ್ಕ ನೀಟಾಗಿ ಶೀಳ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕ. ಈಗ ಈ ಕಡೆ ಒಂದ್ ಬುಟ್ಟಿ ತಗೊಂಡು ಅದಕ್ ನೀರ್ ಹಾಕಿ ನಾವೇನ್ ಹೆಚ್ಚಿಟ್ಕೊಂಡಿರ್ತೇವಲ್ಲ ಆಲೂಗಡ್ಡಿ ಅವನ್ನೆಲ್ಲ ಅದಕ್ ಹಾಕಿ ಒಂದ್ 2 ರಿಂದ 3 ಸರಿ ಅವನ್ನ ಸ್ವಚ್ಛಂಗ ತೊಳ್ಕೋಬೇಕ. ಆಮೇಲೆ ಒಂದ್ ಬಟ್ಟಿ ಹಾಕಿ ನಾವೇನ್ ತೊಳೆದಿಟ್ಕೊಂಡಿರ್ತೇವಲ್ಲ ಆಲೂಗಡ್ಡಿನ ಅವನ್ನೆಲ್ಲದನ್ನು ಆ ಬಟ್ಟಿ ಮೇಲೆ ಹಾಕಿ ಚಂದಂಗ ಹರಡ್ಕೊಂಡು ಒಂದ್ ಅರ್ಬಿ ತಗೊಂಡು ಮ್ಯಾಲಿಂದ ಹಿಂಗ್ ಪ್ರೆಸ್ ಮಾಡಿ ಆ ನೀರೆಲ್ಲ ಇಂಕೋಬೇಕ. ಹಂಗ ಆಲೂಗಡ್ಡಿನ ಚಲೋ ಹೊತ್ತಂಗ ಒಣಗಿಸ್ಕೋಬೇಕ. ಆಲೂಗಡ್ಡಿ ಚಂದಂಗ ಒಣಗಿಂದ ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣಿ ಹಾಕಿ ಎಣ್ಣಿ ಕಾದಿಂದ ನಾವೇನ್ ಒಣಗಿಸಿಟ್ಕೊಂಡಿರ್ತೇವಲ್ಲ ಆಲೂಗಡ್ಡಿ ಅವನ್ನೆಲ್ಲ ಇದಕ್ ಹಾಕಿ ಹಿಂಗ ಚಲೋ ಹೊತ್ತಂಗ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆಲೂಗಡ್ಡಿ ಹಾಕುವಂತ ಫ್ರೈ ಮಾಡ್ಬೇಕು ನೋಡ್ರಿ. ಆಲೂಗಡ್ಡಿನ ನೀವು ಜಾಸ್ತಿ ಡೀಪ್ ಫ್ರೈನು ಮಾಡ್ಕೋಬಹುದು, ಇಲ್ಲ ಅಂದ್ರೆ ಲೈಟ್ ಆಗಿ ವೈಟ್ ಕಲರ್ ಇದ್ದಾಗ ರಿಮೂವ್ ಮಾಡ್ಕೋಬಹುದು. ನನಗ ಡೀಪ್ ಫ್ರೈ ಮಾಡಿದ್ರೆ ಇಷ್ಟ ಅನಸ್ತೈತಿ, ಅದಕ್ಕೆ ನಾನು ಜಾಸ್ತಿ ಫ್ರೈ ಮಾಡ್ಕೊಂಡು ಒಂದ್ ಬುಟ್ಟಿಗೆ ಟ್ರಾನ್ಸ್ಫರ್ ಮಾಡಿ ರೆಡಿ ಇಟ್ಕೊಳತೇನೆ. ಈಗ ಒಂದ್ ಬಟ್ಲ ಆಗುವಷ್ಟು ಶೇಂಗಾನು ಚಲೋ ತಂಗ ಫ್ರೈ ಮಾಡ್ಕೊಂಡು ನಾವೇನ ಹುರಿದಿಟ್ಕೊಂಡಿರ್ತೇವಲ್ಲ ಆಲೂಗಡ್ಡಿ ಅದಕ್ಕ ಈ ಶೇಂಗಾನು ಟ್ರಾನ್ಸ್ಫರ್ ಮಾಡ್ಕೋತೇನೆ. ಈಗ ಇದಕ್ಕ ಒಂದ್ ಸ್ವಲ್ಪ ಗೋಡಂಬಿ ಬಾದಾಮಿ ಹಾಕಿ ಅವನು ಚಲೋ ತಂಗ ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡ್ಕೊಂಡು ಅದ ಬುಟ್ಟಿಗೆ ಟ್ರಾನ್ಸ್ಫರ್ ಮಾಡಿ ಜೊತೆಗೆ ಒಂದ್ ಸ್ವಲ್ಪ ಕರಿಬೇವನು ಫ್ರೈ ಮಾಡ್ಕೊಂಡು ಅದನ್ನು ಅದ ಬುಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನೆಲ್ಲದನ್ನು ರೆಡಿ ಮಾಡಿ ಇಟ್ಕೋಬೇಕ. ಈಗ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಸಕ್ರಿ ಪೌಡರ್ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಒಣ ದ್ರಾಕ್ಷಿ ಹಾಕಿ ಇದನ್ನೆಲ್ಲದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ರ ಮಸ್ತ್ ಅಂದು ರುಚಿ ಆಗಿರೋ ಆಲೂ ಲಚ್ಚಾ ನಮ್ಕಿನ್ ರೆಡಿ ಆಕೇತಿ. ಬರ್ರಿ ತಗೋರ್ರಿ ತಿನ್ರಿ ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.